ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಡೇಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆ ಯಶಸ್ವಿ. ಬೆಂಗಳೂರು, ಡಿಸೆಂಬರ್ 23, 2025. ಟ್ರಸ್ಟ್ವೆಲ್ ಆಸ್ಪತ್ರೆಯು ಪ್ರಮುಖ ಬಹು ವಿಶೇಷತೆಯ ಆರೋಗ್ಯ ಸಂಸ್ಥೆಯಾಗಿದ್ದು, ತನ್ನ ವೈದ್ಯಕೀಯ ಶ್ರೇಷ್ಠತೆ, ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ಆರೈಕೆಗೆ ಹೆಸರುವಾಸಿಯಾಗಿದೆ. ನ್ಯೂರೋಸರ್ಜರಿ, ENT ಹಾಗೂ ಇತರೆ ಬಹು ವಿಶೇಷತೆಯ ಸೇವೆಗಳ ಮೇಲೆ ವಿಶೇಷ ಗಮನ ಹರಿಸಿರುವ ಈ ಆಸ್ಪತ್ರೆಯಲ್ಲಿ ರಕ್ತ ಕ್ಯಾನ್ಸರ್ ಮತ್ತು ರಕ್ತ ಸಂಬಂಧಿತ ಅಸ್ವಸ್ಥತೆಗಳ ಚಿಕಿತ್ಸೆಗೆ ಉನ್ನತ ಮಟ್ಟದ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸೌಲಭ್ಯಗಳು ಲಭ್ಯವಿವೆ. ಈ ಚಿಕಿತ್ಸೆಯ ನೇತೃತ್ವ ವಹಿಸಿದ್ದ ಟ್ರಸ್ಟ್ವೆಲ್ ಆಸ್ಪತ್ರೆಯ ಹೆಮಟಾಲಜಿ ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ನಿರ್ದೇಶಕ ಡಾ. ಸಚಿನ್ ಜಾಧವ್, ಈ ವಿಧಾನವು ತರುತ್ತಿರುವ ಮಹತ್ವದ ಬದಲಾವಣೆಯನ್ನು ವಿವರಿಸಿದರು. ಈ ಕಾರ್ಯವಿಧಾನದ ಯಶಸ್ಸು ಸುವ್ಯವಸ್ಥಿತ ಪ್ರೋಟೋಕಾಲ್, ಕೌಶಲ್ಯಪೂರ್ಣ ಬಹುಶಿಸ್ತೀಯ ತಜ್ಞರ ತಂಡದ ಕೆಲಸ ಮತ್ತು ಅತ್ಯಾಧುನಿಕ ಮೂಲಸೌಕರ್ಯವನ್ನು ಆಧರಿಸಿದೆ. ಉತ್ತಮ ಗುಣಮಟ್ಟದ ಕ್ಯಾನ್ಸರ್ ಆರೈಕೆ ಸುಲಭವಾಗಿ ಲಭ್ಯವಾಗುವ ಮತ್ತು ಕೈಗೆಟುಕುವ ದರದಲ್ಲಿ ಒದಗಿಸಬಹುದು ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ ಎಂದು ಹೇಳಿದರು. ಟ್ರಸ್ಟ್ವೆಲ್ ಆಸ್ಪತ್ರೆಗಳ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಡಾ. ಎಚ್. ವಿ. ಮಧುಸೂದನ್ ಯಶಸ್ವಿ ಚಿಕಿತ್ಸೆಯ ಕುರಿತು ಸಂತೋಷ ವ್ಯಕ್ತಪಡಿಸಿ ಮಾತನಾಡಿ, ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ನಡೆದ ಈ ಯಶಸ್ವಿ ಡೇಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ನಮ್ಮ ಸಂಸ್ಥೆಗೆ ಮಾತ್ರವಲ್ಲ, ಭಾರತದಲ್ಲಿ ಪ್ರವೇಶಿಸಬಹುದಾದ ಕ್ಯಾನ್ಸರ್ ಆರೈಕೆಯ ಭವಿಷ್ಯಕ್ಕೂ ಒಂದು ಹೆಗ್ಗುರುತು ಕ್ಷಣವಾಗಿದೆ ಎಂದರು. ಇಂದು ಡಾ. ಸಚಿನ್ ಜಾಧವ್ ಮತ್ತು ಅವರ ಅತ್ಯುತ್ತಮ ತಂಡದ ಮಾರ್ಗದರ್ಶನದಲ್ಲಿ ನಾವು ಈ ಸವಾಲಿಗೆ ಒಂದು ಕ್ರಾಂತಿಕಾರಿ ಪರ್ಯಾಯವನ್ನು ಪ್ರದರ್ಶಿಸಿದ್ದೇವೆ. ಈ ಟ್ರಸ್ಟ್ವೆಲ್ ಆಸ್ಪತ್ರೆಗಳಲ್ಲಿ ಸಂಕೀರ್ಣ ಟ್ರಾನ್ಸ್ಪ್ಲಾಂಟ್ ಅಗತ್ಯಗಳನ್ನು ಪೂರೈಸುವಂತೆ ಅತ್ಯಾಧುನಿಕ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ BMT ಕೇಂದ್ರವ. ಅದು ಟೆಸ್ಟಲ್ಲಿ ಇಡ್ತೀವಿ, ನಾವು ಹುಡುಕ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಬಟ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ದೇ ಗೆಟ್ ಕ್ಯೂರ್ಡ್. ಬಟ್ ಅವರು ಫಾಲೋಅಪ್ಪಲ್ಲಿ ಬಂದು ಹೋಗಿ ಮಾಡ್ತಾರೆ. ಎಷ್ಟು ದಿವಸದಲ್ಲಿ ಅವರು ಫಾಲೋಅಪ್ ಮಾಡಬೇಕು? ಲೈಫ್ ಲಾಂಗ್ ಫಾಲೋ. We test one required because if the cancer is coming back, we have to treat quickly. What about the relapse? Relapse is possible and it depends on the disease. It depends on the type of transplant. Some patients we can cure completely. Some patients the relapse can be postponed. What about the success rate in bone marrow? So the overall success rate is about 60%. But depends on the age of the patient, the type of cancer. ಅವರು ಎಷ್ಟು ಇದು ಫಸ್ಟ್ ಟೈಮ್ ನಾವು ಬೆಂಗಳೂರಿನಲ್ಲಿ ಇರುವ JC ರೋಡ್ನಲ್ಲಿರುವ ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಮೊದಲನೇ ಟೈಮ್ ನಾವು ಡೇ ಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಟ್ರೀಟ್ಮೆಂಟನ್ನು ಮಾಡಿದ್ದೀವಿ. ಡಾಕ್ಟರ್ ಸಚಿನ್ ಅವರ ತಂಡದವರು ಅವರ ಗೈಡೆನ್ಸಲ್ಲಿ ಮಾಡಿರುವಂಥ ಟ್ರೀಟ್ಮೆಂಟ್ ಇದು. ನಾರ್ಮಲಿ ಏನಾಗುತ್ತೆ, ಇದು ಬ್ಲಡ್ ಕ್ಯಾನ್ಸರ್ ಅಥವಾ ಅಂತ ಹೇಳಿದ ತಕ್ಷಣ ಎಷ್ಟೋ ಜನಗಳಿಗೆ ತುಂಬ ಭಯ ಉಂಟಾಗುತ್ತೆ. ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಭಯ ಇರೋದು ಫಸ್ಟ್ ನಾವು ಉಳಿತೀವಾ ಇಲ್ವಾ ಅಂತ, ಎರಡನೇದು ಇದಕ್ಕೆ ಖರ್ಚು ಎಷ್ಟಾಗುತ್ತೆ, ನಮ್ಮಲ್ಲಿ ಆಗತ್ತಾ ಇಲ್ವಾ ಅಂತ ಎರಡನೇದು, ಮೂರನೇದು ಅವರು ಏನಿಲ್ಲ ಅಂದರೆ ಕನಿಷ್ಠ 1 ರಿಂದ 1.25 ತಿಂಗಳುಗಳು ಅವರು ಒಂದೇ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟನ್ನು ಒಂದು ಕೊಠಡಿಯಲ್ಲಿ ಅವರು ಆಲ್ಮೋಸ್ಟ್ ಬಂದಾಗಿ ಇರಬೇಕಾಗತ್ತೆ. ಯಾಕೆಂದರೆ ಇನ್ಫೆಕ್ಷನ್ ಆಗಬಾರ್ದು, ಬೇರೆ ಯಾರನ್ನು ಮೀಟ್ ಮಾಡಬಾರ್ದು, ಊಟ ತಿಂಡಿ ಎಲ್ಲ ಅದೇನು ಹಾಸ್ಪಿಟ್ಲಲ್ಲಿ ಪ್ರೊವೈಡ್ ಮಾಡ್ತಾರೋ ಅದರಲ್ಲಿ ಮಾತ್ರ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬರುತ್ತೆ. ಆ್ಯಂಡ್ ಆಲ್ಸೋ ಅದು ಆಲ್ಮೋಸ್ಟು ಎಲ್ಲ ಕಡೆ ಥ್ರೂಔಟ್ ದ ಕಂಟ್ರಿ ಏನಿಲ್ಲ ಅಂದರೂ ಕನಿಷ್ಠವಾಗಿ 15 ಲಕ್ಷದಷ್ಟು ಟ್ರೀಟ್ಮೆಂಟ್ ಆಗುತ್ತೆ. ಅದು ಏನು ಎಲ್ಲ ಚೆನ್ನಾಗಾದಾಗ, ಕಾಂಪ್ಲಿಕೇಶನ್ಸ್ ಅದು ಇದು ಆದಾಗ ಇನ್ನೂ ಹೆಚ್ಚು ಕಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂಥದ್ರಲ್ಲಿ ಮೊದಲನೇ ಟೈಮ್ ನಮ್ಮ ಆಸ್ಪತ್ರೆಯಲ್ಲಿ ಡೇ ಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಿದ್ದಾರೆ. ಏನಂದರೆ ಪೇಷಂಟು ಅವ್ರ ಮನೆಯಲ್ಲೇ ಅವ್ರ ಕುಟುಂಬದವ್ರ ಜೊತೆ ಅವ್ರ ಬೆಡ್ರೂಮಲ್ಲೇ ಮಲ್ಕೊಂಡು ಅವ್ರ ಮನೆಯಲ್ಲಿ ಮಾಡಿರೋ ಊಟನೇ ಸೇವಿಸ್ಕೊಂಡು ಇಂಥ ಟ್ರೀಟ್ಮೆಂಟ್ ಒಂದು ತೊಗೊಂಡಿದ್ದಾರೆ. ಇದು ನಿಜವಾಗ್ಲೂ ಅದ್ಭುತವಾದ ಒಂದು ಸಂಗತಿ. ಇದನ್ನು ನಾವು ನಿಮ್ಮ ಎಲ್ಲರ ಮುಂದೆನೂ ಹೇಳಬೇಕು ಅಂತ ಹೇಳಿದ್ದೀವಿ. ನಮ್ಮ ಪೇಷಂಟ್ ಅವರು ಪಾಪ KR ಪೇಟೆ ರಾಮನಗರ ಇದು ಮೈಸೂರು ತಾಲೂಕಿನವರು, ಅವರು ರೈತರು, ಅವರ ಹತ್ರ ತುಂಬ ಹಣವಿರಲಿಲ್ಲ. ಹಾಗಾಗಿ ಇದು ಹೊಸ ಟ್ರೀಟ್ಮೆಂಟ್ ಒಂದನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದೀವಿ. ಸೊ ಇದು ಕೇವಲ 5 ಲಕ್ಷ ರೂಪಾಯಿಗಳಲ್ಲಿ ಒಳಗೇನೆ ಮಾಡೋಕ್ಕೆ ಆಗಿದೆ. ಇದು ಐ ಥಿಂಕ್ ಒಂದು ವಿಶ್ವ ದಾಖಲೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಅಮೇರಿಕಾ ಇರಲಿ
ಯುರೋಪ್ ಇರಲಿ, ಆಸ್ಟ್ರೇಲಿಯಲ್ಲಿ ಎಲ್ಲಾದರೂ ಇರಲಿ, ಅದು ಏನು ಟ್ರೀಟ್ಮೆಂಟ್, ಅದು ಏನು ಅಡ್ವಾನ್ಸ್ ಟೆಕ್ನಾಲಜಿ ಟ್ರೀಟ್ಮೆಂಟ್ ಆ್ಯಂಡ್ ಪೇಷಂಟ್ ಔಟ್ಕಮ್ 12-13 ದಿನದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಮನೆಗೆ ಕಳಿಸೋದು ತುಂಬಾ ಅದ್ಭುತವಾದ ಒಂದು ವಿಷಯ. ಅಂಥದ್ದನ್ನು ನಾವು ಅಲ್ಲಿ ಎಲ್ಲ ಒಂದು ಆಲ್ಮೋಸ್ಟ್ $1 ಮಿಲಿಯನ್ ಆಗುವಷ್ಟು ಕಾಸ್ಟ್ ಇರುವಂಥ ಟ್ರೀಟ್ಮೆಂಟನ್ನು ನಾವು ಕೇವಲ ಒಂದು $5,000 ಅಂದರೆ 5 ಲಕ್ಷದಲ್ಲಿ ಮಾಡಿ ಇದನ್ನು ನಮ್ಮ ಎಲ್ಲ ಕಂಟ್ರಿಯಲ್ಲಿ ಇರೋ ಪೇಷಂಟ್ಸು, ಎಲ್ಲ ಕಡೆ ನಮ್ಮ ಜೊತೆ ಇರೋ ಎಲ್ಲ ಪೇಷಂಟ್ಸ್ಗಳಿಗೆ ಇದನ್ನು ನಾವು JC ರೋಡ್ ಟ್ರಸ್ಟ್ವೆಲ್ ಅಂತ ಆಸ್ಪತ್ರೆಯಲ್ಲಿ ಮಾಡಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀವಿ. ಮತ್ತು ಡಾಕ್ಟರ್ ಸಚಿನ್ ಆ್ಯಂಡ್ ಟೀಮ್ ಅವರು ಇದೊಂದು ಅದ್ಭುತವಾದ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದು ಎಲ್ಲ ಪೇಷಂಟ್ಸ್ಗೆ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಆದರೆ ಕೂಡ ಇಟ್ ಈಸ್ ಅ ಮೇಜರ್ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್. ಥ್ಯಾಂಕ್ ಯು. ನಾನು ಡಾಕ್ಟರ್ HV ಮಧುಸೂದನ್, ನಾನೊಬ್ಬ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಸರ್ಜನ್ ಹಾಗೂ ಟ್ರಸ್ಟ್ವೆಲ್ ಹಾಸ್ಪಿಟ್ಲಿಯ ಚೇರ್ಮನ್ನು, ಮ್ಯಾನೇಜಿಂಗ್ ಡೈರೆಕ್ಟರ್. ಈಗ ಏನಂದರೆ ಕ್ಯಾನ್ಸರು ಇವಾಗ ನಮ್ಮದು ಬೇರೆ ಕಮ್ಯುನಿಕಬಲ್ ಡಿಸೀಸಸ್ ಎಲ್ಲ ಕಮ್ಮಿ ಆಗಿದೆ. ಇವಾಗ ಕಾಲರಾ, TB, ಮಲೇರಿಯಾ ಅಂಥದ್ದೆಲ್ಲ ಕಮ್ಮಿ ಆಗ್ತಾ ಬರ್ತಾ ಜನಗಳು ಲೈಫ್ ಸ್ಟೈಲ್ ಹೆಚ್ಚು ಆಗಿ ನಾವು ವರ್ಲ್ಡ್ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಆಗಿದ್ದೀವಿ, ಹೈಪರ್ ಟೆನ್ಷನ್ ಆಗಿದ್ದೀವಿ. ಜನಗಳು ಜಾಸ್ತಿ ದೇ ಆರ್ ಲಿವಿಂಗ್ ಫಾರ್ ಲಾಂಗರ್ ಏಜ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಇದು ಇರೋದ್ರಿಂದ, ಆಕ್ಸೆಸ್ ಇರೋದ್ರಿಂದ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ವಿ ಹ್ಯಾವ್ ಇಟ್ ಇನ್ ಬ್ಯಾಂಗ್ಳೂರ್ ನಾವು. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಇರೋದ್ರಿಂದ ನಾವು ಕ್ಯಾನ್ಸರ್ ಕಾಯಿಲೆಗಳನ್ನ ಬೇಗ ಕಂಡುಹಿಡಿಬೋದು ಮತ್ತು ಟ್ರೀಟಬಲ್ ಟೈಮಲ್ಲಿ ಕಂಡುಹಿಡಿಬೋದು. ಹಾಗಾಗಿ ಅದೊಂದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಕ್ಯಾನ್ಸರ್ ತುಂಬ ಪ್ರಮುಖ ಆಗಿದೆ ಇವಾಗ ತುಂಬ, ಬಟ್ ದ ಕಾಸ್ಟ್ ಈಸ್ ವೆರಿ ಹೈ. ಸೊ ಹಾಗಾಗಿ ನಾವು ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಬ್ರೈನ್ ಟ್ಯೂಮರ್ ಸರ್ಜರಿ ಇರಲಿ, ಸ್ಟಮಕ್ ಸರ್ಜರಿ ಇರಲಿ, ಲಿವರ್ ಸರ್ಜರಿ, ಕಿಡ್ನಿ ಸರ್ಜರಿ ಇರಲಿ, ಯಾವುದೇ ಇದ್ದರೆ ಕೂಡ ನಾವು ಅತ್ಯಂತಿಕ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಲೀಸ್ಟ್ ಕಾಸ್ಟಲ್ಲಿ ಹೆಂಗೆ ಕೊಡೋದು ಅನ್ನೋದು ಪೇಷಂಟ್ನ ಸೆಂಟ್ರಲ್ಲಿ ಇಟ್ಕೊಂಡು, ಪೇಷಂಟ್ ಫ್ಯಾಮ್ಲಿನ ಸೆಂಟ್ರಲ್ಲಿ ಇಟ್ಕೊಂಡು ವಿ ಆರ್ ಟ್ರೈಂಗ್ ಟು ಡೂ ಇಟ್.